ಎಸ್, ಇದು ಸುಜಾತಾ ಭಾವ ಮಹಾಬಲೇಶ್ವರ ಹೇಳ್ತಾ ಇರೋ ಮಾತು. ನಮ್ಮ ಪ್ರತಿನಿಧಿ ರಮೇಶ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಟ್ಟಾರೆ ಈ ಪ್ರಕರಣದ ಆಳ ಅಗಲ ನೋಡಿದ ಮೇಲೆ ಏನ್ ಅನ್ನಿಸ್ತಾ ಇದೆ? ವಾಟ್ ಈಸ್ ಹ್ಯಾಪನಿಂಗ್? ಸುಜಾತಾ ಭಟ್ ಭಾವ ಸ್ವತಃ ಹೇಳ್ತಾರೆ ಆಕೆಗೆ 1988ರಲ್ಲಿ ಮದುವೆನೇ ಆಗಿರಲಿಲ್ಲ. ಅದು ಹೇಗೆ ಅಷ್ಟು ವಯಸ್ಸಿನ ಮಗಳಿರೋದಕ್ಕೆ ಸಾಧ್ಯ, MBBS ಓದುವ ಮಗಳಿರೋದಕ್ಕೆ ಸಾಧ್ಯ 2003ರಲ್ಲಿ ಅಂತ. ಅದರ ಜೊತೆಗೆ ಒಂದು ಷಡ್ಯಂತ್ರ ಇದೆ, ಸಪೋರ್ಟ್ ಮಾಡೋರಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಸುಜಾತಾ ಭಟ್ ಅವರ ಒಂದು ವಿಡಿಯೋ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಈಗಾಗಲೇ ವೈರಲ್ ಆಗಿದೆ, ಒಪ್ಪಣ. ಆದ್ರೆ ಸಾಕ್ಷಿಗಳು ಬೇಕಲ್ಲ, ಒಂದು ನ್ಯಾಯಾಂಗ ಹೋರಾಟದಲ್ಲಿ ಸಾಕ್ಷಿಗಳಾದ್ರೂ ಬೇಕಲ್ಲ. ಮಗಳ ಫೋಟೋ ಬೇಕು, ಮಗಳ ದಾಖಲೆ ಬೇಕು, ಅವಳು ಓದ್ತಾ ಇದ್ಲು ಅನ್ನೋದಕ್ಕೆ ದಾಖಲೆ ಬೇಕು. ಪ್ರಕರಣಗಳಲ್ಲಿ ದಾಖಲೆಯನ್ನ ಸಮಾಜದ ಮುಂದೆ ತರೋದು ಅಷ್ಟೇ ಮುಖ್ಯ, ನ್ಯಾಯಾಲಯದ ಮುಂದೆ ತರೋದು ಅಷ್ಟೇ ಮುಖ್ಯ ಆಗತ್ತೆ. ಖಂಡಿತ ಭಾವನಾ, ಈ ರೀತಿಯಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ತನಿಖಾ ಏಜೆನ್ಸಿಗಳಿಗೆ ಸೂಕ್ತವಾದಂಥ ಅಂದ್ರೆ ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ತಕ್ಷಣಕ್ಕೆ ಯಾವುದೋ ಒಂದು ಕ್ರೈಮ್ ಆಯಿತು ಅನ್ನುವಂಥದ್ದಾದರೆ ಆ ಸಂಬಂಧಪಟ್ಟಂತೆ ಪೊಲೀಸರು ಒಂದಷ್ಟು ಪ್ರಯತ್ನಗಳಂದರೆ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ವಿಳಂಬವಾಗಿ, ಅದು ಒಂದೆರಡು ವರ್ಷಗಳಲ್ಲ, ಇಲ್ಲಿ 22 ವರ್ಷಗಳ ನಂತರ ಕೊಟ್ಟಂಥ ದೂರ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಸಾಕ್ಷ್ಯಗಳನ್ನು, ಇದಕ್ಕೆ ಪುಷ್ಟೀಕರಿಸುವಂಥ ವಿಷಯಗಳನ್ನು, ದಾಖಲೆಗಳನ್ನು ಪೊಲೀಸರಿಗೆ ಕೊಡಬೇಕಾಗತ್ತೆ. ಆದರೆ ಆ ರೀತಿಯಾದಂಥ ಯಾವುದೇ ದಾಖಲೆಗಳನ್ನು, ಸಾಕ್ಷಿಗಳನ್ನು ಇದುವರೆಗೂ ಕೂಡ ಸುಜಾತಾ ಭಟ್ SIT ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು. ಆದರೆ ಯಾವಾಗ ಆಕೆ ಕೊಡೋದಿಲ್ಲ, ಅದಾದ ನಂತರ ಅದನ್ನ ಅಂದ್ರೆ ತಮ್ಮದೇ ಸೋರ್ಸಲ್ಲಿ, ತಮ್ಮ ಇನ್ವೆಸ್ಟಿಗೇಷನ್ ಸ್ಟೈಲಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಅವರ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಬ್ಸ್ಟಾನ್ಸ್ ಎವಿಡೆನ್ಸ್ಗಳು ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದೇ ಇಂಟರ್ವ್ಯೂ ಅಲ್ಲಿ ಅಂದ್ರೆ ಮಹಾಬಲೇಶ್ವರ ಮಧ್ಯಸ್ಥ ಅವರು ಒಂದು ಪ್ರಮುಖವಾದಂಥ ಒಂದು ಆಗ್ರಹವನ್ನ ಅಂದ್ರೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು, ಈ ರೀತಿಯಾದಂಥ ದೂರನ್ನ ಕೊಟ್ಟು ಯಾವುದೇ ರೀತಿಯಾದಂಥ ಸರಿಯಾದಂಥ ಮಾಹಿತಿಗಳನ್ನ, ಸಾಕ್ಷಿಗಳನ್ನ ಕೊಡದೇ ಇರುವಂತ ಸುಜಾತಾ ಭಟ್ ಅವರನ್ನು ಕೂಡ SIT ವಶಕ್ಕೆ ಪಡಿಬೇಕು. ವಶಕ್ಕೆ ಪಡೆದು ಸರಿಯಾದಂಥ ರೀತಿ ಇನ್ವೆಸ್ಟಿಗೇಷನ್, ಅವ್ರನ್ನ ಸರಿಯಾಗಿ ಪ್ರಶ್ನೆ ಮಾಡಿದ್ದೇ ಅದರಲ್ಲಿ ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗ ಸಾಮಾನ್ಯವಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಇಲ್ಲಿ ಅನಾಮಿಕ ಬಂದು ಒಂದಷ್ಟು ಗುಂಡಿ ಅಂದ್ರೆ ಜಾಗಗಳನ್ನ ತೋರಿಸ್ತಾರೆ, ಅಲ್ಲಿ ಒಂದಷ್ಟು ಏನೋ ಗುಂಡಿ ಅಗದು ಒಂದಷ್ಟು ಮಾಹಿತಿ ಅಂದ್ರೆ ಅಲ್ಲಿ ಚೆಕ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇಲ್ಲಿಯವರೆಗೆ ಕೂಡ ಯಾವುದೇ ರೀತಿಯಾದಂಥ ಮಹಿಳೆಯ ಒಂದು ಕಳೆಬರಗಳು ಸಿಕ್ಕಿದೆ ಅನ್ನುವಂಥದ್ದಕ್ಕೆ ಪೂರಕವಾದಂಥ ಯಾವುದೇ ಮಾಹಿತಿಗಳು ಇಲ್ಲ. ಸಿಕ್ಕಿರುವಂಥ 2-3 ಏನೋ ಕಳೆಬರಗಳಿದೆ, ಅದು ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂಥ ಒಂದಷ್ಟು ಮಾಹಿತಿಗಳು SIT ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಅದರಲ್ಲಿ ಅಂದ್ರೆ ತಾನಾಗಿ ಅಂದ್ರೆ SIT ಅಧಿಕಾರಿಗಳು ದೂರನ್ನ ಕೊಟ್ಟಂತವರಿಗೆ, ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂತವರಿಗೆ ಕೂಡ ಮತ್ತೆ ಪ್ರಶ್ನೆ ಮಾಡುವಂತದ್ದು, ಅವರದೇ ಆದಂಥ ಪೊಲೀಸ್ ಸ್ಟೈಲಲ್ಲಿ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇಲ್ಲಿ ಅನಾಮಿಕ ಬಂದಂತವನು ಕೂಡ ನಾನು ಸುಳ್ಳನ್ನು ಹೇಳಿದ್ರೆ ನಾನು ಮುಂದೆ ಇದಕ್ಕೆ ಅಂದ್ರೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಿದೆ ಅನ್ನುವಂಥದ್ದನ್ನ ಹೇಳಿದ್ದಾನೆ. ಅದೇ ರೀತಿಯಾದ ಪರಿಣಾಮಗಳು ಕೂಡ ಇದೇ ಸುಜಾತಾ ಭಟ್ ಅವರು ಕೂಡ ಆಗುವಂಥ ಸಾಧ್ಯತೆಗಳಿರುವಂಥದ್ದಾಗಿ ಪೊಲೀಸರು ಒಂದು ಹಂತದವರೆಗೆ ಸಾಕ್ಷಿಗಳನ್ನು ಸಂಗ್ರಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಇವರ ದೂರುದಾರನ ಮತ್ತೆ ಸಾಕ್ಷಿದಾರರ ಅಂತ ಬಂದಿದ್ದಾರೆ, ಅವರಿಂದ ತಮ್ಮದೇ ಸ್ಟೈಲ್ನಲ್ಲಿ ಇದನ್ನ ಸತ್ಯವನ್ನ ಬಯಲು ಮಾಡಿರುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಿನ ಹಂತಕ್ಕೆ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.